ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಹಲವು ದಶಕಗಳಿಂದ ಸಮಸ್ಯೆಯಾಗಿ ಉಳ್ಕೊಂಡಿದ್ದ ಕೊಡಗಿನ ಜಂಬಾ ಭೂಮಿಗೆ ಶಾಶ್ವತ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕರ್ನಾಟಕ ಭೂ ಕಂದಾಯ ಕಾಯ್ದೆಗೆ ತಿದ್ದುಪಡಿ ವಿಧೇಯಕವೊಂದ ಸದನದಲ್ಲಿ ಮಂಡಿಸಿ ಕಾಯ್ದೆ ರೂಪಕ್ಕೆ ಜಾರಿಗೊಳಿಸುವಲ್ಲಿ ಶ್ರಮಿಸಿದ ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರನ್ನು ಶುಕ್ರವಾರ ಅಭಿನಂದಿಸಲಾಯಿತು. ನಗರದ ಲಯನ್ಸ್ ಸಂಸ್ಥೆಯ ಸಭಾಂಗಣದಲ್ಲಿ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರಿಗೆ ಜಿಲ್ಲೆಯ ವಿವಿಧ ಸಂಘಟನೆಗಳು ಹಾಗೂ ಅಭಿಮಾನಿಗಳು ಶಾಲು, ಫಲ, ತಾಂಬೂಲ ನೀಡಿ ಗೌರವಿಸಿ ಸನ್ಮಾನಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಮಂತ್ರಗೌಡ, ಕೊಡಗು ಜಿಲ್ಲೆಯ ಕೃಷಿಕರಲ್ಲಿ ನೂರಾರು ವರ್ಷಗಳಲ್ಲಿ ಕಾಡಿದ್ದ ಜಂಬಾಬಾಣೆ ಸಮಸ್ಯೆಯಿಂದ ಒಂದು ತಾರ್ಕಿಕ ಹಂತಕ್ಕೆ ಕೊಂಡೊಯ್ಯುವಲ್ಲಿ ಪ್ರಯತ್ನಿಸಲಾಗಿದೆ ಎಂದರು. ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರನ್ನ ಸದಾ ಸ್ಮರಿಸಬೇಕು. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರಾದ AS ಪೊನ್ನಣ್ಣ ಅವರ ನಿರಂತರ ಪ್ರಯತ್ನ ಹಾಗೂ ಕಂದಾಯ ಸಚಿವರ ನೇತೃತ್ವದಲ್ಲಿ ಈ ಸಂಬಂಧ ಹಲವು ಬಾರಿ ಸಭೆಯನ್ನು ನಡೆಸಿ ಸದನಕ್ಕೆ ಮಂಡಿಸುವ ಮೂಲಕ ಜಂಬಾಬಾಣೆ ಸಮಸ್ಯೆಯಿಂದ ಕಾಯ್ದೆ ರೂಪಕ್ಕೆ ಜಾರಿಗೊಳಿಸುವಲ್ಲಿ ಪ್ರಯತ್ನಿಸಲಾಗಿದೆ ಎಂದು ಡಾಕ್ಟರ್ ಮಂತ್ರಗೌಡ ವಿವರಿಸಿದರು. ಅಂದ್ರೆ 4 ಸೆಕ್ಷನ್ ತಿದ್ದುಪಡಿ ಮಾಡಿದ್ದೀವಿ. 127, 178, 179, 130. ಇದು ಸ್ವಲ್ಪ ಡೀಟೇಲ್ ಆಗಿ ಹೋದ್ರೆ ನಾವು ಕೆಲವು ಕಳೆದು ಮಳೆಗಾಲ ಅಧಿವೇಶನದಲ್ಲಿ ಬೆಂಗಳೂರಲ್ಲಿ ಟೇಬಲ್ ಆಯಿತು. ಅವತ್ತೇ ಟೇಬಲ್ ಆದಂತ ಸಂದರ್ಭದಲ್ಲಿ ಕೆಲವು ಸಮಸ್ಯೆಗಳು ನಾವು ಕಂಡು ಬಂದವು. ಅಂದ್ರೆ ಕಾನೂನಲ್ಲಿ ತುಂಬಾ ಲೋಪದೋಷಗಳಿತ್ತು. ಯಾಕೆಂತಂದ್ರೆ ಅಧಿಕಾರಿಗಳು ಒಂದು ರೀತಿ ಒಂದು ಪಿಕ್ಚರ್ ಕೊಟ್ಟರು, ನಾವು ರಾಜಕಾರಣಿಗಳು ಜನಪ್ರತಿನಿಧಿಗಳು ಒಂದು ರೀತಿಯಲ್ಲಿ ಬೇಕು ಅಂತ ಒಂದು ಬೇಡಿಕೆ ಇಟ್ಟಿದ್ದು. ಆ ಬೇಡಿಕೆ ಇಟ್ಟಂತ ಸಂದರ್ಭದಲ್ಲಿ ಸನ್ಮಾನ್ಯ ಕೃಷ್ಣ ಬೈರೇಗೌಡರು, ನಾವು ಯಾಕೆ ಹೇಳ್ತೀವಿ ಅಂತಂದ್ರೆ ಕಂದಾಯ ತಿದ್ದುಪಡಿ ಮಾಡೋದು ತುಂಬಾ ಕಷ್ಟ. ಮಾತ್ರ ಇಂಗ್ಲಿಷ್ ಒಂದು ಗಾದೆ ಇದೆ, ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ಇಚ್ಛೆ ಇದ್ರೆ ತಿದ್ದುಪಡಿ ಮಾಡೋದು, ಕಾನೂನು ಉಳಿಸೋದು ಒಂದು ಅವಕಾಶ ಇದೆ ಅಂತ. ಅದಕ್ಕೆ ನನ್ನ ವೈಯಕ್ತಿಕವಾಗಿ ನಮ್ಮ ಮತಕ್ಷೇತ್ರದ ಎಲ್ಲ ಸದಸ್ಯರುಗಳಿಂದ, ಎಲ್ಲ ನನ್ನವರಿಂದ, ಜಮೀನ್ದಾರಿಂದ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಇವತ್ತು ವಿವಿಧ ಸಂಘದವರು, ನಮ್ಮ ಪಾರ್ಟಿಯ ಮುಖಂಡರುಗಳು ವೇದಿಕೆ ಹಾಸನದಿಂದ ಈ ಕಡೆಯಿಂದ ಎಲ್ಲ ಆ ಕಡೆಯಿಂದ ಎಲ್ಲ ಚಿದೋಣ ಪ್ಲಸ್ ನಿರಂಜನ್ ಸರ್ ಪ್ಲಸ್ ಇತ್ತೀಚೆಗೆ ಮಾತಾಡುವಂತ ನಂದಣ್ಣ ಅವರು, ಆಮೇಲೆ ನಮ್ಮ ಕೊಡವ ಸಮಾಜದ ಹಿರಿಯ ಅಧ್ಯಕ್ಷರು ಪ್ರಮುಖರಾದ TP ರಮೇಶ್ ಅವರು ಮಾತನಾಡಿ, ರಾಜ್ಯದಲ್ಲಿ ಜಾರಿಗೊಂಡ ಏಕರೂಪ ಭೂ ಕಾಯ್ದೆ ಕೊಡಗು ಜಿಲ್ಲೆಯಲ್ಲಿ ಜಾರಿಗೊಂಡಿರಲಿಲ್ಲ, ಹಾಗಾಗಿ ಸಮಸ್ಯೆಯಾಗಿ ಉಳಿದಿತ್ತು ಎಂದು ಸ್ಮರಿಸಿದರು. ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಉಪಾಧ್ಯಕ್ಷ ತೇನಾನ ರಾಜೇಶ್, ಪ್ರಮುಖರಾದ ತೆನ್ನೀರ ಮೈನಾ, ಕೂರ್ಗ್ ಪ್ಲಾಂಟೇಶನ್ ಅಸೋಸಿಯೇಷನ್ ನಂದ ಬೆಳ್ಳೆಪ್ಪ, ಪ್ರಮುಖರಾದ ಚುಂಬಿ ದೇವಯ್ಯ, ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ರಾಜೇಶ್ ಯಲ್ಲಪ್ಪ, ಪ್ರಮುಖರಾದ G ಚಿದ್ವಿಲಾಸ್, ಪ್ರಕಾಶ್ ಆಚಾರ್ಯ, ಹಂಸ, ಮಡಿಕೇರಿ ಕೊಡವ ಸಮಾಜದ ಉಪಾಧ್ಯಕ್ಷ KA ದೇವಯ್ಯ, ಅಂಬೇಕಲ್ಲು ನವೀನ್, ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಅಭಿಮಾನಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು.
ಸಿದ್ದಾಪುರದ ಪವನ್ ಅವರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ನೋಡಬೇಕು, ಅವರ ಜೊತೆಯಲ್ಲಿ ಮಾತನಾಡಿ ತನ್ನ ಸಮಸ್ಯೆ ಹೇಳಿಕೊಳ್ಳಬೇಕಿದೆ ಎಂದು ವಿರಾಜಪೇಟೆ ಶಾಸಕ ಎಸ್ ಪೊನ್ನಣ್ಣ ಅವರ ಬಳಿ ತಮ್ಮ ಅಳಲು ತೋಡಿಕೊಂಡರು. ತಕ್ಷಣ ಸ್ಪಂದಿಸಿದ ಶಾಸಕ ಪೊನ್ನಣ್ಣ ಅವರು, ನೀವು ಬೆಂಗಳೂರಿಗೆ ಬರುವುದು ಬೇಡ, ಮುಖ್ಯಮಂತ್ರಿಗಳು ಇನ್ನು ಕೆಲವೇ ದಿನಗಳಲ್ಲಿ ಇಲ್ಲಿಗೆ ಬರ್ತಾರೆ, ನಿಮ್ಮನ್ನ ವೇದಿಕೆಗೆ ಕರೆಸಿ ನಿಮ್ಮ ಸಮಸ್ಯೆ ಹೇಳಿಕೊಳ್ಳುವ ವ್ಯವಸ್ಥೆ ಮಾಡ್ತೇವೆ ಎಂದು ಎಸ್ ಪೊನ್ನಣ್ಣ ಅವರು ಪವನ್ ಅವರಿಗೆ ಭರವಸೆ ನೀಡಿದರು. ಅಲ್ಲದೆ ಪಾಲಿಬೆಟ್ಟದಿಂದ ಶಾಸಕರ ಬಳಿ ಮನವಿ ನೀಡಲು ಆಟೋ ರಿಕ್ಷಾದಲ್ಲಿ ಬಂದ ಪವನ್ಗೆ ಅಲ್ಲಿಗೆ ತೆರಳಿ ಧೈರ್ಯದ ಮಾತುಗಳನ್ನು ಹೇಳಿ ಪವನ್ ಸಮಸ್ಯೆಯನ್ನು ಬಗೆಹರಿಸುತ್ತೇನೆಂದು ತಿಳಿಸಿದರಲ್ಲದೆ ವೈಯಕ್ತಿಕವಾಗಿ ಧನ ಸಹಾಯ ನೀಡುವ ಮೂಲಕ ಮಾನವೀಯತೆ ತೋರಿದ ಘಟನೆ ವಿರಾಜಪೇಟೆ ಶಾಸಕ ಪೊನ್ನಣ್ಣ ಅವರ ಗೃಹ ಕಚೇರಿಯಲ್ಲಿ ನಡೆಯಿತು. ಅರ್ಜೆಂಟ್ ಅಂದರೆ ಅಲ್ಲಿಗೆ ಆಗಲ್ಲ, ಅದು ಇಲ್ಲಿಗೆ ಬರ್ತಾರೆ, ಪ್ರೋಗ್ರಾಮ್ ಒಂದು ಮಾಡ್ತೀವಿ, ನನ್ನ ಪ್ರೋಗ್ರಾಮು ಆವಾಗ ನೀನು ಬಾ, ನೀವು ಸ್ಟೇಜ್ ಮೇಲೆ ಭೇಟಿ ಮಾಡ್ತೀನಿ, ಇಲ್ಲ ಇಲ್ಲೇ ಭೇಟಿ ಮಾಡ್ತೀನಿ, ಬೇಡ ಬೇಡ ಇಲ್ಲಿಗೆ ಬನ್ನಿ. ನೋಡ್ತೀನಿ ನೋಡ್ತೀನಿ ಆಯ್ತು. ಚೆನ್ನಾಗಿಲ್ಲ. ಸಿಎಂ ನೋಡ್ಬೇಕಾಗಿತ್ತು. ಸೇಮ್ ನೋಡ್ಬೇಕು, ಬೆಂಗಳೂರು ಬರ್ಬೇಕು, ನಾನು ಒಬ್ಬನೇ ಬರ್ಬೇಕಷ್ಟೇ. ಬೇಡ ಇಲ್ಲಿಗೆ ಸೇಮ್ ಒಂದು ಪ್ರೋಗ್ರಾಮ್ ಫಿಕ್ಸ್ ಮಾಡ್ತೀನಿ. ವಿರಾಜಪೇಟೆ ತಾಲೂಕು ಕಚೇರಿಯಲ್ಲಿ ದಲ್ಲಾಳಿಗಳ ಹಾವಳಿ ಹೆಚ್ಚಾಗಿದೆ ಎಂದು ವಿರಾಜಪೇಟೆ ನಾಗರಿಕ ಸಮಿತಿ ಹಾಗೂ ಪ್ರಗತಿಪರ ಚಿಂತಕರ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಲಂಚ ಕೊಡದೆ ಯಾವುದೇ ಕೆಲಸ ಆಗೋದಿಲ್ಲ, ಆಗುವುದಾದರೆ ದಲ್ಲಾಳಿಗಳ ಮೂಲಕ ಬಂದರೆ ಮಾತ್ರ ಕೆಲಸ ನಡೆಯುತ್ತೆ, ಅದು ಕೂಡ ಆಡಳಿತ ಪಕ್ಷದ ಕಪಿಮುಷ್ಟಿಯಲ್ಲಿ ಇದೆ, ಬಡ ಜನರನ್ನು ಹೆದರಿಸಿ ಕಳಿಸ್ತಾರೆ ಅಂತ 2 ಪುಕಾರು ಬಂದ ಹಿನ್ನೆಲೆ ಈ ಪ್ರತಿಭಟನೆ ಅನಿವಾರ್ಯವಾಗಿದೆ ಎಂದು ನಾಗರಿಕ ಸಮಿತಿ ಅಧ್ಯಕ್ಷರಾದ ಇರಾ ದುರ್ಗಾಪ್ರಸಾದ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು. ವಿರಾಜಪೇಟೆ ತಹಸೀಲ್ದಾರ್ ಕಚೇರಿಯಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ ಸರ್ಕಾರದ ಎಲ್ಲ ಕಚೇರಿಗಳಲ್ಲೂ ಇವೆ. ಆದರೆ ಇವತ್ತು ವಿರಾಜಪೇಟೆ ತಹಸೀಲ್ದಾರ್ ಕಚೇರಿಯಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ ಅದು ತನ್ನ ಪರಾಕಾಷ್ಠೆಯನ್ನು ತಲುಪಿದೆ. ಅಲ್ಲಿ ಸಾಮಾನ್ಯ ಒಬ್ಬ ಮನುಷ್ಯ, ಒಬ್ಬ ರೈತ, ಸಾಮಾನ್ಯ ಮನುಷ್ಯ ಹೋದರೆ ಅವರ ಯಾವ ಕೆಲಸವೂ ಆಗೋದೇ ಇಲ್ಲ. ಅಲ್ಲಿ ಕಂಪ್ಲೀಟ್ ಅಲ್ಲಿಗೆ ಏಜೆಂಟ್ಗಳಿದ್ದಾರೆ, ಅವ್ರ ಮೂಲಕವೇ ಮಾಡಬೇಕು, ಅವ್ರ ಮೂಲಕವೇ ಬರಬೇಕು ಅಂತ ಹೇಳುವ ಒಂದು ಪರಿಸ್ಥಿತಿಯನ್ನು ಅಲ್ಲಿ ಸೃಷ್ಟಿಸಿದ್ದಾರೆ. ಮತ್ತು ಅಲ್ಲಿ ಹೋಗಿ ಅನುಭವ ಇರುವಂಥವರು ಹೇಳ್ತಾರೆ, ಈ ಯಾರು ಏಜೆಂಟ್ಗಳಂತಿದ್ದಾರೆ ಅವರು ತುಂಬ ದೊಡ್ಡ ಪ್ರಮಾಣದಲ್ಲಿ ದುಡ್ಡನ್ನು ಅವರು ಸಿಗಿತಾರೆ. 10,000, 15,000, 50,000 ಅವರ ಬಾಯಿಗೆ ಬಂದಷ್ಟು ದುಡ್ಡು ಕೇಳ್ತಾರೆ. ಸೊ ಇಷ್ಟೇ ಎಲ್ಲ ದುಡ್ಡು ಕೊಟ್ಟು ತಮ್ಮ ಕೆಲಸವನ್ನು ಮಾಡಿಸ್ಕೊಳ್ಬೇಕಾಗ್ತದೆ. ಇಂತಹ ಸುಮಾರು 70 ಜನ ಏಜೆಂಟುಗಳಿದ್ದಾರೆ ಆ ಆಫೀಸಿಗೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗಿ ಅಭ್ಯಾಸ ಇರುವವರೇ ಹೇಳ್ತಾರೆ. ನನಗೂ 1-2 ಪತ್ರ ಬಂದಿದೆ ಈಗ. ಅದರಲ್ಲಿ ಒಬ್ಬರು ವಿವರಿಸಿದ್ದಾರೆ. ಅಲ್ಲಿ ಒಬ್ಬ ವ್ಯಕ್ತಿ ಹೆಸರು ಹೇಳಿ ಯಾವ ರೀತಿಯಲ್ಲಿ ನಡೀತಾ ಇದೆ ಅಂತ ಅನ್ನೋದನ್ನು ಅವರು ವಿವರಿಸ್ಕೊಟ್ಟಿದ್ದಾರೆ, ಬರೆದಿದ್ದಾರೆ. ಸೊ ನಾವು ಈ ಹಿಂದೆ ಒಂದು ಪತ್ರ ಸಮ್ಮೇಳನ ಮಾಡಿದೆವು. ನಾವು ಸರ್ಕಾರಕ್ಕೆ ಒಂದು ಮನವಿ ಕಳಿಸಿದ್ದೆವು. ಆದರೆ ಅದು ಏನೂ ಫಲಕಾರಿಯಾದ ಹಾಗೆ ಕಾಣೋದು. ನಾವು ಕಳಿಸಕ್ಕೆ ಹೇಳಿದ ಹಾಗೆ ನಾವೀಗ ನಿರಂತರವಾಗಿ ಜನಸಾಮಾನ್ಯರು, ರೈತರ ಸಹಾಯದೊಂದಿಗೆ, ಸಹಕಾರದೊಂದಿಗೆ ನಿರಂತರ ಪ್ರತಿಭಟನಾ ಕಾರ್ಯಕ್ರಮಗಳನ್ನು ನಡೆಸಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಸಾಂಕೇತಿಕವಾಗಿ ಮುಂದಿನ ಬುಧವಾರ ತಹಸೀಲ್ದಾರ್ ಕಚೇರಿ ಎದುರಿನಲ್ಲಿ ಒಂದು ಪ್ರತಿಭಟನೆಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಲಿಕ್ಕಿದ್ದೇವೆ.
ಪ್ರಗತಿಪರ ಚಿಂತಕರಾದ ಮಾಳೇಟಿರ ಕಾಳಯ್ಯ ಮಾತನಾಡಿ, ಅನೇಕ ಕಡತಗಳಿಂದ ಹಣ ನೀಡಿದ ಕಾರಣ ಹಾಗೆಯೇ ಉಳಿಸಿಕೊಂಡಿದ್ದಾರೆ, ವಿನಾಕಾರಣ ಕಾಲ ತಳ್ಳುತ್ತಿದ್ದಾರೆಂದು ಆರೋಪಿಸಿದರು. ರೆಹಮಾನ್ ಮಾತನಾಡಿ, ಇಂತಹ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲು ಪ್ರತಿಭಟನೆ ಅನಿವಾರ್ಯ ಎಂದು ತಿಳಿಸಿದರು. ಅಲ್ಲಿ ಯಾವುದೇ ಬಡ ಜನರು ಹೋಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಂತಿಲ್ಲ. ಅದೇ ರೀತಿ ಯೋಧರ ಎಷ್ಟೋ ಕಡತಗಳು ಅಲ್ಲಿ ಅವರು ಸೇವೆಯಲ್ಲಿ ಇರ್ತಾರೆ. ತಾವು ಮಾಡಿಕೊಡ್ತೀವಿ ಅಂತ ಕೆಲಸ ಮಾಡಿಕೊಡ್ತೀವಿ ಅಂತೇಳಿ ಅವರ ಹಣವನ್ನು ಅಲ್ಲಿಂದ ಆರಿಸಿಕೊಂಡು ಈ ದಳ್ಳಾಳಿಗಳು ತಮ್ಮ ಜೇಬಿಗೆ ಸೇರಿಸಿಕೊಂಡು ಕಾಲ ಕಳೆದು ಯಾವ ದಾಖಲಾತಿಯೂ ಆಗುವುದಿಲ್ಲ, ಅವರ ಹಣವೂ ಸಿಕ್ಕುವುದಿಲ್ಲ. ಅದೇ ತರಹ ಎಷ್ಟೋ ವಿಧವೇ ಹೆಂಗಸರ ಕಡತಗಳು ಅಲ್ಲಿ ಬಾಕಿಗಳಿವೆ. ಅವರಿಗೆಲ್ಲ ನಿಮ್ಮ ಎಲ್ಲ ಆಸ್ತಿಯ ದಾಖಲಾತಿಗಳನ್ನು ಮಾಡಿಕೊಡ್ತೇವೆ, ನಿಮ್ಮಿಂದ ಹೋದರೆ ಆಗುವುದಿಲ್ಲ, ನಿಮ್ಮ ಕೈಯಲ್ಲಿ ಅಧಿಕಾರಿಗಳನ್ನು ಸಂಪರ್ಕಿಸಲು ಸಾಧ್ಯವಿಲ್ಲ ಎಂಬ ಸುಳ್ಳು ಭರವಸೆಗಳನ್ನು ನೀಡಿ ಹಲವಾರು ಫೈಲ್ಗಳು ಕಡತಗಳನ್ನು ಅಲ್ಲಿ ಇಟ್ಟುಕೊಂಡು ಇವತ್ತು ಅದರಲ್ಲಿ ದುಡ್ಡು ಮಾಡಿಕೊಂಡು ಇವರು ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಗೋಷ್ಠಿಯಲ್ಲಿ ಶಫೀಕ್ ಪಾಲ್ಗೊಂಡಿದ್ದರು. ಕ್ರಿಸ್ಮಸ್ ಮತ್ತು ನೂತನ ವರ್ಷಾಚರಣೆಯ ಹಿನ್ನೆಲೆ ಶುಕ್ರವಾರ ಮಡಿಕೇರಿ ನಗರ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದ್ದ ದೃಶ್ಯ ಕಂಡುಬಂತು. ಶುಕ್ರವಾರದ ಮಾರುಕಟ್ಟೆಗೆ ವಿವಿಧೆಡೆಗಳಿಂದ ಆಗಮಿಸಿದ್ದ ಜನತೆಯ ಜೊತೆಗೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದರಿಂದ ಮಧ್ಯಾಹ್ನದ ಸಮಯದಿಂದಲೇ ಕುಶಾಲನಗರ, ಸುಂಟಿಕೊಪ್ಪ, ಮಡಿಕೇರಿ ಮಾರ್ಗದಲ್ಲಿ ವಾಹನ ದಟ್ಟಣೆ ಹೆಚ್ಚಿದ್ದು, ಸಂಜೆ ಆಗ್ತಾ ಇದ್ದಂತೆ ಮಡಿಕೇರಿ ನಗರದೊಳಗೆ ಬಹುತೇಕ ಪ್ರವಾಸಿಗರ ವಾಹನಗಳಿಗೆ ಟ್ರಾಫಿಕ್ ಬಿಸಿ ತಟ್ಟಿತು. ಇನ್ನು ಮಡಿಕೇರಿ ನಗರ ಹಾಗೂ ಸುತ್ತಮುತ್ತಲಿನ ಹೋಟೆಲ್, ಲಾಡ್ಜ್, ರೆಸಾರ್ಟ್, ಹೋಮ್ ಸ್ಟೇಗಳು ಬಹುತೇಕ ಭರ್ತಿಯಾಗಿದ್ದು, ಪ್ರವಾಸೋದ್ಯಮವನ್ನೇ ನಂಬಿಕೊಂಡಿದ್ದ ಉದ್ಯಮಿಗಳ ಮುಖದಲ್ಲಿ ಮಂದಹಾಸ ಕಾಣ್ತಾ ಇದೆ. ಮಡಿಕೇರಿ ಮತ್ತು ಕುಶಾಲನಗರಗಳಲ್ಲಿ ಕುಡಿಯುವ ನೀರಿನ ಪ್ಲಾಸ್ಟಿಕ್ ಬಾಟಲ್ಗಳ ನಿಷೇಧ ಕುರಿತ ಆದೇಶ ಸಂಪೂರ್ಣವಾಗಿ ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾಗಿದ್ದು, ತಕ್ಷಣ ಪುನರ್ ಪರಿಶೀಲನೆ ನಡೆಸಬೇಕೆಂದು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಮನವಿ ಮಾಡಿದೆ. ಜಿಲ್ಲಾಧಿಕಾರಿ ವೆಂಕಟರಾಜ ಅವರಿಗೆ ಮನವಿ ಸಲ್ಲಿಸಿ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವೇದಿಕೆಯ ರಾಜ್ಯ ಕಾರ್ಯದರ್ಶಿ ಎಂಎ ದಾವೂದ್, ಕುಡಿಯುವ ನೀರಿನ ಪ್ಲಾಸ್ಟಿಕ್ ಬಾಟಲ್ಗಳ ನಿಷೇಧದಿಂದ ಜನಸಾಮಾನ್ಯರು ಮತ್ತು ವರ್ತಕರು ಅನುಭವಿಸುವ ತೊಂದರೆಗಳ ಬಗ್ಗೆ ಗಮನ ಸೆಳೆದರು. ಪ್ರವಾಸಿಗರು, ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು, ರೋಗಿಗಳು ಹಾಗೂ ಸಾರ್ವಜನಿಕರಿಗೆ ಕುಡಿಯುವ ನೀರು ಅಗತ್ಯವಾಗಿದೆ. ಈ ನಿಷೇಧದಿಂದಾಗಿ ಜನಸಾಮಾನ್ಯರು ಹಾಗೂ ವರ್ತಕರಿಗೆ ತೊಂದರೆಯಾಗಲಿದೆ. ಆರೋಗ್ಯಕ್ಕೆ ಹಾನಿಕಾರಕವೆಂದು ವೈಜ್ಞಾನಿಕವಾಗಿ ಸಾಬೀತಾಗಿರುವ ತಂಪು ಪಾನೀಯಗಳು ಅದೇ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ನಿರ್ಬಂಧವಿಲ್ಲದೆ ಮಾರಾಟವಾಗ್ತಾ ಇದೆ. ಇದಕ್ಕೆ ಯಾವುದೇ ಬ್ಯಾನ್ಗಳಿಲ್ಲ. ಆದರೆ ಮಾನವ ಜೀವಕ್ಕೆ ಅಗತ್ಯವಾದ ಕುಡಿಯುವ ನೀರಿನ ಪ್ಲಾಸ್ಟಿಕ್ ಬಾಟಲ್ಗಳನ್ನೇ ನಿಷೇಧ ಮಾಡಿರುವುದು ಮಲತಾಯಿ ಧೋರಣೆ ಎಂದರು. ಜಿಲ್ಲೆಯ ನಾಗರಿಕರಾಗಿ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡು ಪ್ಲಾಸ್ಟಿಕ್ ಬಳಕೆ ನಿಯಂತ್ರಣದ ಉದ್ದೇಶವನ್ನು ಬೆಂಬಲಿಸುತ್ತೇವೆ. ಆದರೆ ಮಡಿಕೇರಿ ಮತ್ತು ಕುಶಾಲನಗರ ಭಾಗಗಳಲ್ಲಿ ಕುಡಿಯುವ ನೀರಿನ ಪ್ಲಾಸ್ಟಿಕ್ ಬಾಟಲ್ಗಳ ನಿಷೇಧಕ್ಕೆ ಸಂಬಂಧಪಟ್ಟ ಇತ್ತೀಚಿನ ಆದೇಶವು ಕಾನೂನು, ತರ್ಕ ಮತ್ತು ಮಾನವೀಯತೆಯ ಮಾನದಂಡಗಳಿಗೆ ವಿರುದ್ಧವಾಗಿದೆ. ಆದ್ದರಿಂದ ಆದೇಶವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಬೇಕು ಅಥವಾ ಪುನರ್ ಪರಿಶೀಲಿಸಬೇಕು. ಎಲ್ಲ ಪ್ಲಾಸ್ಟಿಕ್ ಬಾಟಲ್ ಪಾನೀಯಗಳಿಗೆ ಸಮಾನ ಮತ್ತು ಭೇದ ಭಾವ ರಹಿತ ನಿಯಮ ಜಾರಿಗೊಳಿಸಬೇಕು. ಸಾರ್ವಜನಿಕರ ಅಭಿಪ್ರಾಯ ಪಡೆದು ವೈಜ್ಞಾನಿಕ ಮತ್ತು ಕಾನೂನು ಸಲಹೆ ಆಧಾರಿತ ನೀತಿಯನ್ನು ರೂಪಿಸಬೇಕು. ಪರಿಸರ ಸಂರಕ್ಷಣೆ ಮತ್ತು ಸಾರ್ವಜನಿಕ ಹಿತಾಸಕ್ತಿ ಎರಡನ್ನೂ ಸಮತೋಲನವಾಗಿ ಕಾಪಾಡಬೇಕೆಂದರು. ಮತ್ತೆ ಕೋಕಾ-ಕೋಲಾ ಇದೆ, ಇದನ್ನೆಲ್ಲ ಬ್ಯಾನ್ ಮಾಡಿದ್ರೆ ಕೇವಲ ಜನಗಳಿಗೆ ಬೇಕಾದಂಥ ಒಂದು ಕುಡಿಯುವ ನೀರು, ಒಂದು ಮನುಷ್ಯ ಒಂದು ದಿವಸಕ್ಕೆ 5 ಲೀಟರ್ ನೀರು ಕುಡಿಬೇಕು. ಮತ್ತು ಹಾಸ್ಪಿಟ್ಲಲ್ಲಿ ರೋಗಿಗಳಿಗೆ ಬೇಕಾದಂಗೆ ಅದೇ ಥರ ಸಾಲ ನೀರು ಬೇಕೇ ಬೇಕು. ಈಗ ಪ್ರವಾಸಿಗಳಿಗೆ ಇನ್ನು ಯಾವುದಾದ್ರೂ ಸಣ್ಣ ಪುಟ್ಟ ಮದುವೆ ಯಾವುದಾದ್ರೂ ಕಾರ್ಯಕ್ರಮಗಳಿದ್ದಾಗ ಅವರಿಗೆ ನೀರಿನ ಅವಶ್ಯಕತೆ ಇದೆ. ನಮಗೆ ಈಸಿಯಾಗಿ ಕೈಗೆ ಸಿಗುವಂಥದ್ದು ಬರೀ 10 ಲೀಟರ್ ನೀರು ಮಾತ್ರ. ಇದನ್ನು ಬ್ಯಾನ್ ಮಾಡಿದ್ದಾರೆ. ಇದು ಖಂಡನೀಯ. ಇದನ್ನು ತೆರವುಗೊಳಿಸಬೇಕು. ಇದು ಯಾರು ಮಾಡಿದ್ದಾರೆ ಅವರು ಪುನರ್ ಪರಿಶೀಲನೆ ಮಾಡಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಪರ ಅಲ್ಲ, ನಾವು ಪ್ಲಾಸ್ಟಿಕ್ ವಿರೋಧಿ. ಯಾವುದೇ ಕಾರಣಕ್ಕೂ ಇದನ್ನು ಸಮರ್ಥನೆ ನಾವು ಮಾಡಲ್ಲ. ಬದಲಿ ವ್ಯವಸ್ಥೆ ನಮಗೆ ಮಾಡಿದ್ದೀವಿ. ಬದಲಿ ವ್ಯವಸ್ಥೆ ಅಂದರೆ ಒಂದು ಬೇರೆ ಥರ ನೋಡಿ, ಈಗ ಪೇಪರ್ ಗ್ಲಾಸ್ ಮಾಡ್ಬೋದು. ಅದು ಅವ್ರು ಹೇಳಬೇಕು, ನಾವೆಲ್ಲ ಹೇಳಬೇಕು. ಅವ್ರು ಯಾವ ರೀತಿ ನಮಗೆ ಅದನ್ನು ಪರಿಹಾರ ಮಾಡಿಕೊಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ
ಏನು ಮಾಡಬೇಕು ಅಂತ ಅವರು ತೀರ್ಮಾನ ತಗೊಳ್ಬೇಕು. ಯಾಕೆಂದ್ರೆ ನಮಗೆ ಉದ್ದೇಶಪೂರ್ವಕವಾಗಿ ನಾವು ಮಾಡಿದ್ವಿ ಅಂತ ನಾನು ಅನ್ಸ್ಕೊಳ್ತೀವಿ. ಯಾಕೆಂದರೆ ಅದರಲ್ಲಿ ನೀರು ನಮ್ಮ ಬಡವರಿಗೆ ಪಾಪಕ್ಕೆ ಈಗ ಒಂದು ಮದುವೆ ಮಾಡಬೇಕು ಒಂದು ಛತ್ರದಲ್ಲಿ, ಅಲ್ಲಿ ಕೂಡ ನಮಗೆ ನೀರನ್ನು ಸೇರಿಸಬೇಕು. ನಾವು ಯಾಕೆ 2 ಲೀಟ್ರ್ 3 ಲೀಟ್ರ್ ಅಂತ ಸೇರಿಸೋಕ್ಕಾಗೋದಿಲ್ಲ. ಯಾಕೆಂದರೆ ನೀವು ಗೊತ್ತಿರ್ಬೋದು, ನೀವು ನಮ್ಮ ಈ ಭಾಗದಲ್ಲಿ ಇದೇನೋ ಉದ್ದೇಶಪೂರ್ವಕ ಆಗಿರ್ಬೋದು, ಇಲ್ಲ ಯಾಕೆ ಅಂತಂದರೆ ಜ್ಯೂಸ್ ಇರ್ಬೋದಂತೆ, ಪ್ಲಾಸ್ಟಿಕ್ ಇದು ಮಾಡ್ಬೋದಂತೆ, ಇದೆಲ್ಲ ಮಾಡಿದಾಗ ಅರ್ಧ ನೀರಲ್ಲಿ ಏನು ಪ್ರಾಬ್ಲಮ್ ಆಗ್ತದೆ? ಬಡವರಿಗೆ ಸೇರ್ತಕ್ಕಂಥ ವ್ಯವಸ್ಥೆ ಅಲ್ಲ ಇದೆಲ್ಲ. ಎಲ್ಲರ ಕೈಯಲ್ಲಿ ನೀವು 50-100 ರೂಪಾಯಿ ಕೊಟ್ಟು ಜ್ಯೂಸ್ ಕುಡಿಯೋಕ್ಕಾಗಲ್ಲ. ಇದನ್ನು ನಾವು ತಿಳ್ಕೊಳ್ಬೇಕು ತಾನೆ. ಯಾರು ಮಾಡಿದ್ರೆ ಏನು ಮಾಡಿದ್ರು? ಈಗಾಗಲೇ ನಾವು DC ಅವ್ರಿಗೆ ಮನೆ ಪತ್ರ ಕೊಟ್ಟಿದ್ದೀವಿ. ಅವ್ರಿಗಾದರೂ ಇದು ಕುಶಾಲನಗರ ಸಭೆ ಮತ್ತು ಪಂಚಾಯತಿ ಸಂಬಂಧಪಟ್ಟಿದ್ದು, ಮಡಿಕೇರಿ ನಗರ ಸಭೆಗೆ ಸಂಬಂಧಪಟ್ಟಿದ್ದು ಅವ್ರ ಹತ್ರ ನೀವು ವಿವರನ್ನು ತಗೋಬೇಕು ಅಂತ ಹೇಳಿದ್ದಾರೆ. ಅದು ಏನು ಅಂದರೆ ಅವ್ರು ಹೇಗೆ ಅದು ಮಾಡಿದ್ದು ಅಂತ ಹೇಳಿ ನಮಗೆ ಯಾವ ಮಾಹಿತಿ ಇಲ್ಲ, ಸರ್ಕಾರದ ಆದೇಶ ಕೂಡ ಇಲ್ಲ. ಅದರ ಮೇಲೆ ಒಂದು ಕಂಪಾರ್ಟ್ಮೆಂಟಲ್ಲಿ ಕೂಡ ಆದೇಶ ಬೇಕಲ್ಲ, ಯಾವುದಾದ್ರೂ ದೊಡ್ಡ ಲೆವೆಲ್ ಬೇಕಲ್ಲ, ನೀವು ಬ್ಯಾನ್ ಮಾಡಬೇಕು. ಅಧಿಕಾರಿಗಳಿಗೆ ಮನವರಿಕೆ ಆಗಿದೆ ಏನೋ ಗೊತ್ತಿಲ್ಲ. ಆದರೆ ಕೊಡಗಿನಲ್ಲಿ ಎಲ್ಲ ಜನರಿಗೆ ಮದ್ಯದ ದಿನಬಳಕೆ ಮದ್ಯ ಯಥೇಚ್ಛವಾಗಿ ಹೋಗುವ ಮದ್ಯದ ಬಾಟಲ್ ಸಹ ಪ್ಲಾಸ್ಟಿಕ್ ಆಗಿದೆ. ಅದನ್ನು ನಿಲ್ಲಿಸಕ್ಕೂ ಯಾರಿಲ್ಲ. ಏಕೆಂದರೆ ಕರ್ನಾಟಕ ಗೌರ್ಮೆಂಟಿಗೆ ಯಥೇಚ್ಛವಾಗಿ ಬರುವ ಆದಾಯ ಅಂದರೆ ಮದ್ಯದ ಬಾಟಲಿ, ಮದ್ಯದಿಂದ. ಅದರಿಂದ ಅದಕ್ಕೂ ಯಾರೂ ಕೈ ಹಾಕಲಿಕ್ಕಿಲ್ಲ. ಆದ್ದರಿಂದ ತಮ್ಮ ಮೇಲೆ ಮಾತ್ರ ಯಾಕೆ ಒಂದು ಥರ ಧೋರಣೆ, ಅವರಿಗೆ ಒಂದು ಥರ ಧೋರಣೆ ಅಂತ ಹೇಳೋದು ನನ್ನ ಮನಸ್ಸಿಗೆ ಬಂದಂತ ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದಾರೆ. ಇದು ನಮಗೆ ಕುಶಾಲನಗರದಲ್ಲಿ ಎಲ್ಲರಿಗೂ ವರ್ತಕರಿಗೂ ಮತ್ತು ವಿಷಪುತ್ರಗಳಿಗೂ ಫೆಬ್ರವರಿ 30ನೇ ತಾರೀಕು ಗಡುವು ಕೊಟ್ಟಿದ್ದಾರೆ. ಫೆಬ್ರವರಿ 30ರ ಮೇಲೆ ಮಾಡಿಕೊಡು ಅಂತ ನಾವು ಅದಕ್ಕೆ ಅವತ್ತಿನ ಮೀಟಿಂಗಲ್ಲಿ ನಾವು ಕೇಳಿದ್ದಾರೆ. ಆಗ ನಾನು ಕೇಳಿದೆ, ಕೊಡಗಿಗೆ ಮಾತ್ರ ಜಿಲ್ಲಾಧಿಕಾರಿಯ ಅಲ್ಲ ಕುಶಾಲನಗರ ಮತ್ತು ಮಡಿಕೇರಿ ಮಾತ್ರ ಅದಕ್ಕೆ ಮಾತ್ರ ಸೀಮಿತವಾಗಿರುವುದಾ ಅಂತ ಕೇಳಿದಾಗ ಅವರ ಕೆಳಗಡೆ ಇದು 2 ಪುರಸಭೆ ವ್ಯಾಪ್ತಿ ಬರೋದು, ಆಗ ಪುರಸಭೆ ಮಾತ್ರ ಬರೋದ, ಜಿಲ್ಲಾಧಿಕಾರಿಗೆ ಗ್ರಾಮ ಪಂಚಾಯತಿ, ಗ್ರಾಮ ಸಭೆ, ಮಹಾನಗರ ಪಾಲಿಕೆ ಎಲ್ಲವೂ ಜಿಲ್ಲಾಧಿಕಾರಿ ಅಂದರೆ ಎಲ್ಲರಿಗೂ ಸುಪೀರಿಯರ್, ಅವರು ಎಲ್ಲರೂ ತರಬೇಕಾದಂಥ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು. ಪ್ಲಾಸ್ಟಿಕ್ ಮುಕ್ತ ಮಾಡೋದು ನಮ್ಮ ಆದ್ಯತೆ. ಯಾಕೆಂದ್ರೆ ಪ್ಲಾಸ್ಟಿಕ್ ಮುಕ್ತ ಆಗೋದ್ರಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಪ್ಲಾಸ್ಟಿಕ್ ಮುಕ್ತ ಆಗಬೇಕು. ಆದರೆ ಪ್ರತಿಯೊಂದು ಪೆಪ್ಸಿ, ಕೋಕಾಕೋಲಾ, ಮಿರಿಂಡಾ ಅಥವಾ ಈ ಥರ ಲೋಕಲ್ ಜ್ಯೂಸ್ಗಳಿದ್ದಲ್ಲಿ ಎಲ್ಲ ಜ್ಯೂಸ್ಗಳು ಎಲ್ಲ ಅರ್ಧ ಲೀಟರ್ 1 ಲೀಟರ್ ಎಲ್ಲ ಸಂಪೂರ್ಣವಾಗಿ 20 ಲೀಟರ್ ಕ್ಯಾನ್ ಸಹ ನೀವು ಬ್ಯಾನ್ ಮಾಡಿ, ಕರಗಕ್ಕೆ ಆಗದೇ ಇರತಕ್ಕಂಥ ವಸ್ತುಗಳೆಲ್ಲ ಸಂಪೂರ್ಣ ಬ್ಯಾನ್ ಮಾಡಿದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಇದೇ ರೀತಿಯಾಗಿ ಕೇವಲ ಅರ್ಧ ಲೀಟರ್ 1 ಲೀಟರ್ ಮಾತ್ರ ಮಾಡಿ ಗ್ರಾಹಕರ ಜೊತೆ ಕತ್ತರಿ ಹಾಕಿ ಮತ್ತೆ ದುಡಿಮೆ ಮಾಡುವವರ ಹೊಟ್ಟೆಗೆ ಕತ್ತರಿ ಹಾಕಿ ಮುಂದೆ ಎಲ್ಲರಿಗೂ ತೊಂದರೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂದರೆ ನಾವು ಇದನ್ನು ಎಲ್ಲರನ್ನೂ ಮನ್ನಣೆ ತಗೊಂಡು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಇಲ್ಲ ಬ್ಯಾನ್ ಮಾಡಬೇಕು, ಸಂಪೂರ್ಣ ಬ್ಯಾನ್ ಮಾಡಿ, ಅಥವಾ ಸಂಪೂರ್ಣ ಬ್ಯಾನ್ ಮಾಡೋಕ್ಕಾಗಲಿಲ್ಲ ಅಂದರೆ ಒಂದನ್ನು ಹೇಗೆ ಮಾಡ್ತಾ ಇದ್ರಿ? ಈ ರಾಸಾಯನಿಕ 1 ಲೀಟರ್ ಮತ್ತೆ ಅರ್ಧ ಲೀಟರ್ ನೀರಲ್ಲಿ ಮಾತ್ರ ಬರ್ತಾ ಇದೆಯಾ? 2 ಲೀಟರ್ ನೀರಲ್ಲಿ ರಾಸಾಯನಿಕ, ಕೆಟ್ಟ ರಾಸಾಯನಿಕ ಇಲ್ವಾ? 5 ಲೀಟರ್ ಕ್ಯಾನಲ್ಲಿ ಇದೆಯಲ್ಲ, ಅದರಲ್ಲಿ ಇಲ್ವಾ? ಹಾಗಾದ್ರೆ ಅದಕ್ಕೆ ಬೇಡಿಲ್ಲ, ಅದಕ್ಕೊಂದು 15 ಇದಕ್ಕೊಂದು 15. ಜ್ಯೂಸ್ ಬಾಟ್ಲಲ್ಲಿ ಇಲ್ವಾ? ಕೆಮಿಕಲ್ ಜ್ಯೂಸ್ ಕುಡಿಸ್ತಾ ಇದ್ರೆ ನಮಗೆ ಉತ್ತಮವಾದಂಥ ನೀರು ಕುಡಿಯೋಕ್ಕೆ ಯಾಕೆ ತೊಂದರೆ ಕೊಡ್ತಾರೆ? ಇದನ್ನು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಕರ್ನಾಟಕ ಯುವ ರಕ್ಷಣಾ ಪಡೆ ವೇದಿಕೆಯಿಂದ ನಾವಿಂದ ಸಂಪೂರ್ಣ ಗೋಷ್ಠಿಯಲ್ಲಿ ವೇದಿಕೆ ಜಿಲ್ಲಾಧ್ಯಕ್ಷ ಮುತ್ತುರಾಜು, ಕಾರ್ಯಾಧ್ಯಕ್ಷ ಮುದ್ದಪ್ಪ, ಗೌರವಾಧ್ಯಕ್ಷ PK ಯಾದವ್, ಉದ್ಯಮಿಗಳಾದ ಸತೀಶ್, ಕವನ್ ಬಿದ್ದಪ್ಪ ಪಾಲ್ಗೊಂಡಿದ್ದರು. ನಂತರ ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರಿಗೆ ಮನವಿ ಸಲ್ಲಿಸಲಾಯಿತು. ಕುಶಾಲನಗರದಲ್ಲಿ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮೀಜಿಯವರ ಮಂಟಪ ಮತ್ತು ನಾಮಫಲಕ ಉದ್ಘಾಟನೆ ಕಾರ್ಯಕ್ರಮ ಬಲಮುರಿ ಗಣಪತಿ ದೇವಾಲಯದ ಬಳಿ ಡಿಸೆಂಬರ್ 28ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಡೆಯಲಿದೆ ಎಂದು ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷ HV ಶಿವಪ್ಪ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಕುಶಾಲನಗರದ ಶಿವರಾಮ ಕಾರಂತ ಬಡಾವಣೆಯಲ್ಲಿ 3 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಂಟಪ ನಿರ್ಮಿಸಲಾಗಿದೆ. ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ನೂತನ ಮಂಟಪ ಲೋಕಾರ್ಪಣೆಗೊಳಿಸಲಿದ್ದಾರೆ. ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ನಾಮಫಲಕ ಉದ್ಘಾಟಿಸಲಿದ್ದಾರೆ. ವಿವಿಧ ಮಠಗಳ ಮಠಾಧೀಶರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆಂದರು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು. ಕಾರ್ಯಕ್ರಮದ ಬಳಿಕ ದಾಸೋಹ ವ್ಯವಸ್ಥೆ ಏರ್ಪಡಿಸಲಾಗಿದೆ ಎಂದರು. ಸಮಾಜ ಕಂಡಂಥ ಸಂತ ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಒಂದು ವೃತ್ತ ಮತ್ತು ಆ ವೃತ್ತದಲ್ಲಿ ಒಂದು ಅವರ ಮಂಟಪವನ್ನು ಮಾಡಿ ಅದನ್ನು ದಿನಾಂಕ 28/12/2025 ಭಾನುವಾರ ಬೆಳಗ್ಗೆ 11 ಗಂಟೆಗೆ ಲೋಕಾರ್ಪಣೆ ಮಾಡುವ ಒಂದು ಕಾರ್ಯಕ್ರಮವನ್ನು ನಮ್ಮ ಸಮಾಜದ ವತಿಯಿಂದ
ಹಮ್ಮಿಕೊಂಡಿರ್ತೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಂತರಗೌಡರು ಆ ಒಂದು ಮಂಟಪವನ್ನು ಉದ್ಘಾಟನೆ ಮಾಡಲಿದ್ದಾರೆ. ವೃತ್ತದ ನಾಮಫಲಕವನ್ನು ನಮ್ಮ ಮಾಜಿ ಸಚಿವರು, ಮಾಜಿ ಶಾಸಕರಾದಂಥ ಅಪ್ಪಚ್ಚು ರಂಜನವರು ಬಿಡುಗಡೆ ಮಾಡಲಿದ್ದಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಹರಗುರು ಛಲಮೂರ್ತಿಗಳು ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದ್ದಾರೆ. ಈ ಕಾರ್ಯಕ್ರಮ ಯಾವಾಗ ನಾವು ಪುರಸಭೆಗೆ ಅರ್ಜಿ ಕೊಟ್ಟು ಅಲ್ಲಿಂದ ಸಾಕಷ್ಟು ಜನರ ಸಹಕಾರದಿಂದ ಈ ವೃತ್ತ ಇವತ್ತು ಲೋಕಾರ್ಪಣೆ ಹಂತಕ್ಕೆ ಬಂದಿದೆ. ಆ ಕಾರ್ಯಕ್ರಮದಲ್ಲಿ ನಮಗೆ ಒಬ್ಬರ ಹೆಸರು ಹೇಳಿದ್ರೆ ತಪ್ಪಾಗ್ಬೋದು, ಬಹುಶಃ ನಮ್ಮ ಹಳೆ ಪುರಸಭೆ ಎಲ್ಲ ಸದಸ್ಯರು ನಮಗೆ ಇದಕ್ಕೆ ಒಮ್ಮತದಿಂದ ಸಹಕಾರ ಕೊಟ್ಟು ರಾಜ್ಯಪಾಲರ ಸಮ್ಮತಿಯಂತೆ ಇವತ್ತು ಸರ್ಕಲ್ ಲೋಕಾರ್ಪಣೆಗೊಳ್ತಾ ಇದೆ. ಸೊ ಅವ್ರಿಗೆಲ್ಲರಿಗೂ ಒಂದು ಕೃತಜ್ಞತೆ ಹೇಳುವ ಸಮಯ. ಹಾಗೆ ಅವತ್ತು ಕೆಲವರನ್ನ ಆಯ್ದು ಸನ್ಮಾನಿತರು ಅಂತೇಳಿ ಕರೆದಿದ್ದೀವಿ. ನಮ್ಮ ಮಾಜಿ ಅಧ್ಯಕ್ಷರಾದಂಥ ಜಯವರ್ಧನೆ ಹಾಗೂ ಪ್ರಮೋದ್ ಮುತ್ತಪ್ಪ, ಹಾಗೆ MB ಸುರೇಶ್ ಅವರು ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು, ಇವರನ್ನೆಲ್ಲ ಒಳಗೊಂಡು ಅವತ್ತು ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಲಿಕ್ಕೆ. ಹಾಗೆ ನಮ್ಮ CEO ಆಗಿದ್ದ ಚೀಫ್ ಆಫೀಸರ್ ಆಗಿದ್ದಂಥ ಕೃಷ್ಣ ಪ್ರಸಾದ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಿದ್ದಾರೆ. ಅವ್ರಿಗೂ ಸಮೇತ ನಮ್ಮ ಸಮುದಾಯದ ಮುಖಾಂತರ ಅವರಿಗೆ ಅವರು ಕೊಟ್ಟಂತ ಕಾಣಿಕೆಗೆ ಸಣ್ಣದಾಗಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಮಹಾಸಭಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಾಂಬಶಿವ ಮೂರ್ತಿ, ಸಮಾಜದ ಕುಶಾಲನಗರ ತಾಲೂಕು ಅಧ್ಯಕ್ಷ HM ಮಧುಸೂದನ್, ಪುರಸಭೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ MB ಸುರೇಶ್, ಜಿಲ್ಲಾ ಕಾರ್ಯದರ್ಶಿ ಗಣೇಶ್, ಕುಶಾಲನಗರ ತಾಲೂಕು ಕಾರ್ಯದರ್ಶಿ ಧರ್ಮೇಂದ್ರ ಈ ಸಂದರ್ಭ ಪಾಲ್ಗೊಂಡಿದ್ದರು. ಪಾಂಡಂಡ ಕುಟ್ಟಪ್ಪ ಅವರ ಕನಸಿನ ಕೂಸಾದ ಕೊಡವ ಕೌಟುಂಬಿಕ ಹಾಕಿ ಉತ್ಸವ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡ ಹಿನ್ನೆಲೆ ಕೊಡವ ಹಾಕಿ ಅಕಾಡೆಮಿ ವತಿಯಿಂದ ಆಯೋಜನೆಗೊಂಡಿರುವ ಲೇವಿಸ್ಟಾ ಕೊಡವ ಹಾಕಿ ಚಾಂಪಿಯನ್ಸ್ ಟ್ರೋಫಿ ಪಂದ್ಯಾವಳಿ ಮೂರ್ನಾಡಿನಲ್ಲಿ ಉದ್ಘಾಟನೆಗೊಂಡಿತ್ತು. ಪಂದ್ಯಾವಳಿಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದ 13 ತಂಡಗಳ ನಡುವೆ ಟ್ರೋಫಿಗಾಗಿ 5 ದಿನಗಳ ಕಾಲ ಸೆಣಸಾಟ ನಡೆಯಲಿದೆ. ಹಾಕಿ ಕೂರ್ಗ್ ಎಂ ಬಾಡಗ ಸ್ಪೋರ್ಟ್ಸ್ ರಿಕ್ರಿಯೇಷನ್ ಸಂಸ್ಥೆ ಮತ್ತು ಮೂರ್ನಾಡು ವಿದ್ಯಾಸಂಸ್ಥೆಯ ಸಹಕಾರದೊಂದಿಗೆ ಮೂರ್ನಾಡಿನ ಬಾಚಟ್ಟಿರ ಲಾಲು ಮುದ್ದಯ್ಯ ಕ್ರೀಡಾಂಗಣದಲ್ಲಿ ನಡೀತಾ ಇರುವ ಪಂದ್ಯಾವಳಿಯ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಏಕಲವ್ಯ ಪ್ರಶಸ್ತಿ ವಿಜೇತರಾದ ಒಲಿಂಪಿಯನ್ ಬಳ್ಳಂಡ ಪ್ರಮೀಳಾ ಅಯ್ಯಪ್ಪ ಅವರು, ಪೋಷಕರು ತಮ್ಮ ಕನಸನ್ನ ಮಕ್ಕಳ ಮೇಲೆ ಹೇರದೆ ಮಕ್ಕಳ ಕನಸನ್ನ ನನಸು ಮಾಡಲು ಮುಂದಾಗಬೇಕು ಮತ್ತು ಕ್ರೀಡಾಸಕ್ತಿಗೆ ಉತ್ತೇಜನ ನೀಡಬೇಕೆಂದು ಸಲಹೆ ನೀಡಿದರು. SLN ಗ್ರೂಪ್ನ CEO ಸಾಹಿಬ್ ಸಿಂಗ್ ಮಾತನಾಡಿ, ಹಾಕಿ ಕ್ರೀಡೆಗೆ ಕೊಡಗಿನಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರೋತ್ಸಾಹ ದೊರೆತಾ ಇರುವುದು ಶ್ಲಾಘನೀಯ. ಇನ್ನು ಮುಂದೆಯೂ ಹಾಕಿ ಉಳಿಯಲಿ ಬೆಳೆಯಲಿ ಎಂದು ಶುಭ ಹಾರೈಸಿದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೊಡವ ಹಾಕಿ ಅಕಾಡೆಮಿಯ ಅಧ್ಯಕ್ಷ ಪಾಂಡಂಡ ಕೆ ಬೋಪಣ್ಣ ಅವರು, ಹಾಕಿ ಅಕಾಡೆಮಿ ಹಾಕಿ ಪ್ರತಿಭೆಗಳಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನೀಡಲಿದೆ. ಪಾಂಡಂಡ ಕುಟ್ಟಪ್ಪ ಅವರ ಹಲವು ವರ್ಷಗಳ ಕನಸನ್ನ ನನಸು ಮಾಡುವ ತೃಪ್ತಿ ನಮಗಿದೆ ಎಂದರು. SLN ಗ್ರೂಪ್ನ ಪ್ರಮುಖರಾದ ವೆಂಕಟಾಚಲ ಸಾತಪ್ಪನ್, ವೇಲಾ ಯುಧಂ ಮಣಿ, ಕೊಡವ ಹಾಕಿ ಅಕಾಡೆಮಿಯ ಕಾರ್ಯಾಧ್ಯಕ್ಷ ಚೆಪ್ಪಡಿರ S ಪೂಣಚ, ಉಪಾಧ್ಯಕ್ಷ ಕುಂಡ್ಯೋಳಂಡ ರಮೇಶ್ ಮುದ್ದಯ್ಯ, ಕೂತಂಡ ಸುರೇಶ್ ಅಪ್ಪಯ್ಯ, ಬಾಚಿನಾಡಂಡ ಪ್ರದೀಪ್ ಪೂಣಚ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಕೆಂಬಟ್ಟಿ ಸಮಾಜದ 75 ವರ್ಷಗಳ ಬೇಡಿಕೆಯಿಂದ ಈಡೇರಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಶಾಸಕರಾದ ಅಜ್ಜಿಕುಟ್ಟಿರ S ಪೊನ್ನಣ್ಣ ಅವರಿಗೆ ಕೊಡಗು ಕೆಂಬಟ್ಟಿ ಸಮಾಜದ ಅಧ್ಯಕ್ಷರಾದ ಮೊಳ್ಳೆಕುಟ್ಟಂಡ ದೀನು ಭೋಜಪ್ಪ ಅವರ ನೇತೃತ್ವದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಕೊಡಗಿನ ಕೊಡವ ಭಾಷೆ ಮಾತನಾಡುವ ಕೆಂಬಟ್ಟಿ ಸಮುದಾಯವು ಆದಿ ಕರ್ನಾಟಕ ಎಂದು ಜಾತಿ ಪ್ರಮಾಣ ಪತ್ರ ಪಡಿತಾ ಇದ್ದು, ಅವರ ಮೂಲ ಜಾತಿಯ ಹೆಸರಾದ ಕೆಂಬಟ್ಟಿ ಹೆಸರಿನಲ್ಲಿಯೇ ಜಾತಿ ಪ್ರಮಾಣ ಪತ್ರ ಪಡೆಯುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡುವುದಾಗಿ ಭರವಸೆಯನ್ನು ನೀಡಿದ ಸಲುವಾಗಿ ವಿಧಾನಸೌಧದ ಶಾಸಕರ ಕಚೇರಿಯಲ್ಲಿ ಕೊಡಗು ಕೆಂಬಟ್ಟಿ ಸಮಾಜದ ಪರವಾಗಿ S ಪೊನ್ನಣ್ಣ ಅವರಿಗೆ ಸನ್ಮಾನ ಮಾಡಲಾಯಿತು. ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣವನ್ನು ಹೊಂದುವುದರ ಜೊತೆಗೆ ಉತ್ತಮ ಆರೋಗ್ಯವನ್ನು ಪಡೆದು ಉನ್ನತಿ ಪಡೆಯುವಂತಾಗಬೇಕೆಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ವಿರಾಜಪೇಟೆ ಶಾಸಕರಾಗಿರುವ S ಪೊನ್ನಣ್ಣ ಹೇಳಿದ್ದಾರೆ. ಅಂಕುರ್ ಪಬ್ಲಿಕ್ ಸ್ಕೂಲ್ ನಾಪಕ್ಲು ಇದರ ಬೆಳ್ಳಿ ಹಬ್ಬ ಹಾಗೂ 25ನೇ ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಅಂಕುರ್ ಪಬ್ಲಿಕ್ ಶಾಲೆ ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ನೀಡುತ್ತಾ ಇದೆ ಎಂದು ಶ್ಲಾಘಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದವರು, ಇಂದಿನ ಪೀಳಿಗೆಯಲ್ಲಿ ನಾವು ಬಹಳ ಬದಲಾವಣೆಯನ್ನು ಕಾಣ್ತಾ ಇದ್ದೇವೆ. ಕಾಲ ಬದಲಾಗಿದೆ, ಪ್ರಪಂಚ ಕಿರಿದಾಗಿದೆ. ವಿದ್ಯಾರ್ಥಿ ಹಂತದಲ್ಲಿ ಸತತ ಪ್ರಯತ್ನದಿಂದ ಜೀವನದಲ್ಲಿ ಮುಂದೆ ಬರಲು ಸಾಧ್ಯ ಎಂದು ಶುಭ ಹಾರೈಸಿದರು.
education. When Mrs. Ratna Sharmana read out the report, I was listening to every single word she was saying. The report not only reflected her passion to building this institution and her passion to giving education, school education especially, but also showcased the journey that has brought this institution to this level, the contribution and the gratitude that she expressed to various people. She was remembering so many of you for having helped her carve this path or climb this path. So it was really wonderful listening to what she was saying, and I must really from my heart congratulate all of them involved in building Ankur Public School. Yesterday, when they came and invited me, or day before yesterday, I did not realize that this would be the scale of the celebration. This is like an international award function. The stage, the decor, the whole ambience is really good, and the choir, the music, everything has been wonderful. So it's really nice and a very happy occasion for me to be here. And I must thank them for insisting that I participate in this program. And also thank my friend Sharif. His children are studying here, or his son is studying here. He came in the middle of the night yesterday to insist that I must come for this program. So it is, whenever I go to a school program, there are a lot of memories, your own school days. I don't want to say too many things or give a long speech. All I want to say is, life moves very fast, time flies as we all know. But certain memories live with you, and your school life you can never forget. And that is one part of your life you will always want to go back to. But sadly you can never go back. If you ask me at 51, having been a lawyer, been an advocate general, been a senior counsel, now an MLA and advisor to the Chief Minister, ಮತ್ತೋರ್ವ ಮುಖ್ಯ ಅತಿಥಿ ಕೊಡಗು ವಿವಿಯ ಉಪಕುಲಪತಿ ಅಶೋಕ ಸಂಗಪ್ಪ ಆಲೂರ್ ಅವರು ಮಾತನಾಡಿ, ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳು ಅವಕಾಶಗಳ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದರು. ವಿದ್ಯಾರ್ಥಿಗಳು ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಮುಂದುವರಿಯುವುದು ಮಾತ್ರವಲ್ಲದೆ ಉತ್ತಮ ಗುಣಗಳಿಂದ ಶಿಕ್ಷಕರಿಂದ, ಪೋಷಕರಿಂದ, ಹಿರಿಯರಿಂದ ಕಲಿಯಬೇಕು. ನಾಯಕತ್ವ ಗುಣಗಳಿಂದ ಬೆಳೆಸಿಕೊಳ್ಳಬೇಕು. ರಾಷ್ಟ್ರೀಯ ಭಾವೈಕ್ಯತೆಗಳಿಂದ ಅಳವಡಿಸಿಕೊಳ್ಳಬೇಕು. ಪ್ರತಿದಿನ ಪ್ರತಿ ಹೆಜ್ಜೆಗಳಲ್ಲಿ ದೃಷ್ಟಿ ಇರಿಸಿದಾಗ ಮಾತ್ರ ಬೆಳವಣಿಗೆಗೆ ಸಹಕಾರಿ ಯಶಸ್ಸು ಸಿಗಲು ಸಾಧ್ಯ ಎಂದರು. ಸ್ವತಃ ಕಲಿಕೆ, ದೂರದೃಷ್ಟಿಕೋನ, ಸಾಮರ್ಥ್ಯ ಸೇರಿದಂತೆ ಉತ್ತಮ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗಲಷ್ಟೇ ಯಶಸ್ಸು ಸಾಧಿಸಲು ಸಾಧ್ಯ. ವಿದ್ಯಾರ್ಥಿ ದೆಸೆಯಲ್ಲಿ ಸಂಪಾದಿಸಿದ ಜ್ಞಾನವನ್ನು ಪರಸ್ಪರ ಹಂಚಿಕೊಳ್ಳಬೇಕು. ನಂಬಿಕೆ, ಆದರ್ಶ ಗುಣಗಳಿಂದ ಬೆಳೆಸಿಕೊಳ್ಳಬೇಕು. ಅರ್ಥಪೂರ್ಣ ಕೌಟುಂಬಿಕ ಸಂಬಂಧಗಳಿಂದ ವೃದ್ಧಿಸಿಕೊಳ್ಳಬೇಕೆಂದರು. Point number 3, inculcate quality of virtue of sharing. This is very important. The knowledge that we gain, we should share it with my fellow people, my community, my society. Otherwise, the knowledge has no value. Invest in meaningful relations. This is very important because students may not understand what I'm saying in this genuine relationship. We call this as dil ke rishte. Spend your energy, time in meaningful relations because they are the foundation for your both personal as well as professional success. They will help you to build trust. They will help you to foster respect. They will help you to focus on character building. They will help you to nurture relationships which can stand the test of time. Friends, cherish your, nature. Cherish and nurture your family bond. Many of the times, as a children, till certain age of time, we are attached to the family. But after certain time, we will start getting detached from the family. This is not acceptable because the whole family looks at you for your success. They will always guide you for your success. And within the family, you need to give back the care, the quality of empathy, the quality of resilience and qualities that have shaped you to become successful in your life. And it is your family and your family. You have to be attached to your family all your life. Complete one stage of your life. Then you have a 2 years next stage. Then a degree program of 3 to 4 years. Then you have a postgraduate program.
then you have a doctoral program, and then you have a world to work around. So what I would like to say, the whole world is waiting. Step out and take a plunge, carry the flag of this great institution, go with a passion, go with a purpose, go with a persistent effort. Your dreams will indeed come true. ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಕೇಟೋಳಿರ ರತ್ನಾಚರ್ಮಣ ಮಾತನಾಡಿ, ವಿದ್ಯಾಸಂಸ್ಥೆಯು 25 ವರ್ಷಗಳ ಸಾಧನೆ ಮತ್ತು ನಡೆದು ಬಂದ ಹಾದಿಯ ಬಗ್ಗೆ ಬೆಳಕು ಚೆಲ್ಲಿ ಎಲ್ಲರಿಂದ ಇದೇ ಸಂದರ್ಭ ಕೃತಜ್ಞತೆ ಸಲ್ಲಿಸಿ ಮುಂದೆ ಇದೇ ರೀತಿಯ ಪ್ರೋತ್ಸಾಹ ನೀಡುವಂತೆ ಮನವಿ ಮಾಡಿಕೊಂಡರು. Anger, but still we have continued the glorious years with so much of dedication, service in the education. It was in the year 2001 our school received its affiliation from the government of Karnataka, making the formal beginning of our educational journey. Our institute began its journey with 3 students, guided by a strong vision, determination. Though the path was difficult, to get the affiliation from CBSE was filled with challenges. Our perseverance, dedicated faculty and constant parental support, which I just can't forget that. ಈ ಸಂದರ್ಭ ವಿದ್ಯಾಸಂಸ್ಥೆಯ ಬೆಳವಣಿಗೆಗೆ ಪ್ರೋತ್ಸಾಹಿಸಿ ಸಹಕರಿಸಿದ ಕೆಲೇಟಿರ ಪುಷ್ಪಾಂಜಲಿ, ಮೋವೆರ ಧರಣಿ ಗಣಪತಿ, ಮಣವಟ್ಟಿರ ದೊರೆ ಸೋಮಣ್ಣ ಪರವಾಗಿ ಮಗಳು ಗೌರಮ್ಮ, ನವೀನ್ ಕಾರ್ಯಪ್ಪ, ಉಪಪ್ರಾಂಶುಪಾಲೆ ಆಶಾ ಬೋಪಣ್ಣ ಮತ್ತಿತರರಿಂದ ಸಂಸ್ಥೆಯ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಕೇಟೋಳಿರ ರಾಜಾಚರ್ಮಣ್ಣ, ಟ್ರಸ್ಟಿಗಳಾದ ಕರಂಬಯ್ಯ, ಕೆಆರ್, ಗಾಯನ್, ಗೌರಮ್ಮ, ಶಿಕ್ಷಕ ವೃಂದ, ವಿದ್ಯಾರ್ಥಿಗಳ ಸಿಬ್ಬಂದಿಗಳು ಹಾಗೂ ಪೋಷಕರು ಪಾಲ್ಗೊಂಡಿದ್ದರು. ಸಮಾರಂಭದ ಅಂಗವಾಗಿ ಅಲಂಕೃತ ವೇದಿಕೆಯಲ್ಲಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದ್ದು, ಇದರಲ್ಲಿ ಪೌರಾಣಿಕ ವಿಶೇಷ ಕಥಾ ವಸ್ತುವನ್ನು ಆಧರಿಸಿದ ನೃತ್ಯ ಸೇರಿದಂತೆ ನಮ್ಮ ರಾಷ್ಟ್ರದ ರಕ್ಷಣಾ ವ್ಯವಸ್ಥೆಯಿಂದ ಯೋಧರು ಹೇಗೆ ನಿರ್ವಹಿಸ್ತಾ ಇದ್ದಾರೆ ಎಂಬುದನ್ನು ಅರ್ಥಪೂರ್ಣವಾಗಿ ನೆರವೇರಿಸಿಕೊಟ್ರು. ಮಾತ್ರವಲ್ಲದೆ ಭರತನಾಟ್ಯ, ಬಣ್ಣ ಬಣ್ಣದ ಪೋಷಕ ಧರಿಸಿದ ಮಕ್ಕಳಿಂದ ನೃತ್ಯ ಒಳಗೊಂಡಂತೆ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಿಸಿ ಪ್ರೇಕ್ಷಕರನ್ನ ಮನರಂಜಿಸಿದರು. My dear school, oh bless me, mother dear uncle, oh make me a warrior of my life, open my eyes and hold my hand. కురిపించవే కరుణాంబురాసి ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲೋ. ಸ್ಪಷ್ಟವಾದ ಗುರಿ ಮತ್ತು ದೃಷ್ಟಿ ಇದ್ದಲ್ಲಿ ನಾವು ಯಶಸ್ಸನ್ನು ಕಾಣಲು ಸಾಧ್ಯ ಅಂತ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವಜಿ ಹೇಳಿದ್ದಾರೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಪೆರಾಜೆ ಗ್ರಾಮ ಪಂಚಾಯತ್ ಮಟ್ಟದ ಸಂಜೀವಿನಿ ಒಕ್ಕೂಟ ಮತ್ತೆ ಪೆರಾಜೆಯಲ್ಲಿ ನಡೆದ ಅರೆಭಾಷೆ ಕೂಡುಕಟ್ಟು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಪೆರಾಜೆ ಊರು ಅರೆಭಾಷೆಯ ತವರೂರು ಎಂದ ಅವರು ಅರೆಭಾಷೆ ಜನಾಂಗದಲ್ಲಿರುವ ವಿಶಿಷ್ಟ ಆಚಾರ ವಿಚಾರ ಪದ್ಧತಿ ಪರಂಪರೆಯ ಬಗ್ಗೆ ಬೆಳಕು ಚೆಲ್ಲಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು.
ಪೆರಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ನಾಗೇಶ್ ಕುಂದಲ್ಪಾಡಿ ಉದ್ಘಾಟನೆ ಮಾಡಿ ಮಾತನಾಡಿ, ಭಾಷೆ ಅವನತಿ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಅರೆಭಾಷೆ ಮಾತನಾಡುವ ಎಲ್ಲರದ್ದಾಗಿದೆ ಎಂದರು. ಭವಾನಿ ಶಂಕರ ಹೊದ್ದೆಟ್ಟಿ ಅವರು ಮಾತನಾಡಿ, ಅರೆಭಾಷೆ ಸಾಹಿತ್ಯ ನಡೆದು ಬಂದ ದಾರಿ ವಿವರಿಸಿ, ಅರೆಭಾಷೆಯಲ್ಲಿ ಬರೆಯುವ ಅಭ್ಯಾಸವನ್ನು ಮಕ್ಕಳಲ್ಲಿ ಬೆಳೆಸುವ ಜವಾಬ್ದಾರಿ ಅರೆಭಾಷೆ ಮಾತನಾಡುವ ಎಲ್ಲರ ಮೇಲಿದೆ ಎಂದರು. ಹೌದು, ಯಾಕಂದ್ರೆ ಅವು ಇಂದು ಅವಕ್ಕೆ ರಾಷ್ಟ್ರ ಪ್ರಶಸ್ತಿ ಕೊಡೋಕ್ಕೂ ರಾಷ್ಟ್ರ ಕವಿ ಮಾಡೋಕ್ಕೂ ಅಂತ ಅವು ತುಂಬ ಓಡಾಡ್ತವೆ. ಇಂಥ ಸಂದರ್ಭದಲ್ಲಿ ನಮ್ಮ ಕಡೆ ದಾಖಲಾತಿ ಇದ್ದು ಯೂನಿವರ್ಸಿಟಿ ಮಟ್ಟದಲ್ಲಿ ಕೆಲಸ ಮಾಡೋದನ್ನು ನಾವು ಗುರುತಿಸ್ಕೊಳ್ಳೋದಿದ್ದರೆ ನಾವು ಗುರುತಿಸಿದರೆ ಮತ್ತೆ ಅದು ಮತ್ತೆ ಇದೊಂದು ಬಹಳ ಮುಖ್ಯವಾದ ವಿಚಾರ. ಅರೆಭಾಷೆ ನಾನು ಯಾವಾಗ ಮಾತಾಡ್ತೀನಿ. ಪೆರಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಚಂದ್ರಕಲಾ ಬಾಲಚಂದ್ರ ಬಳ್ಳಡ್ಕ, ಪೆರಾಜೆ ಗ್ರಾಮ ಪಂಚಾಯತ್ ಮಟ್ಟದ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷ ಭವಾನಿ ಕೊಳಂಗಾಯ, ಪೆರಾಜೆ ಗ್ರಾಮ ಗೌಡ ಸಮಿತಿ ಅಧ್ಯಕ್ಷರಾದ ಕೆಕೆ ಪದ್ಮಯ್ಯ ಹಾಗೂ ಮನು ಪೆರ್ಮುಂಡ ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ ದಾಪಕ್ಲೋ.